ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾರೆ. ಅವ್ರ ಹೆಸರು ನಿವೇದಿತಾ ಅಂತ. ಅವರು ಉತ್ತರ ಕನ್ನಡದವರು. ಅವರು ನನಗೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ. ಉತ್ತರ ಕನ್ನಡ ಸ್ಪೆಷಲ್ ಜುಮ್ಕದ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಹಾಯ್, ನಾನು ದಿವ್ಯನ್ ಫ್ರೆಂಡು. ಇವತ್ತು ದಿವ್ಯಂಗೆ ನಮ್ಮ ಸೈಡ್ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಮ್ಕದ ವಡೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ. ಆಮೇಲೆ ಇದು ಹುಣಸೆಹಣ್ಣು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿರೋಂಥದ್ದು. ಆಮೇಲೆ ಇದು ಕಡಲೆ ಹಿಟ್ಟು ಮತ್ತು ತುರ್ಕೊಂಡಿರೋಂಥ ಕೊಬ್ಬರಿ. ಇಷ್ಟು ಈ ಜುಣ್ಕದ ವಡೆ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಟೇಸ್ಟ್ ಮಾಡ್ಕೋಬೇಕು ಈ ರೆಸಿಪಿಗೆ. ಅದಕ್ಕೆ ಫಸ್ಟು ನಾವು ಈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈ ಜೀರಿಗೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೋಬೇಕು. ಇದನ್ನ ಇವಾಗ ನಾವು ಪೇಸ್ಟ್ ಮಾಡ್ಕೋಬೇಕು. ಸೊ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಈ ರೀತಿ ರುಬ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ನಾವು ಆಯಿಲನ್ನು ಹಾಕ್ಕೋಬೇಕು. ಆಮೇಲೆ ಸಾಸಿವೆ ಹಾಕ್ಕೋಬೇಕು, ಈರುಳ್ಳಿ, ಸ್ವಲ್ಪ ಅರಿಶಿನ. ಈರುಳ್ಳಿ ಬಂದಮೇಲೆ ಇದಕ್ಕೆ ಅರಿಶಿನ ಹಾಕೋಬೇಕು. ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ಈ ಸ್ಟೈಲಲ್ಲಿ. ಇವಾಗ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣಿನ ರಸನ ಎಷ್ಟು ಜಾಸ್ತಿ ಹುಳಿ ಹಾಕ್ತೀವಿ ಅಷ್ಟು ಇದು ಚೆನ್ನಾಗಿ ಅನಿಸುತ್ತೆ ರೆಸಿಪಿ. ಸ್ವಲ್ಪ ಇದಕ್ಕೆ ಈ ಸ್ಟೇಜಲ್ಲಿ ಅಂದರೆ ಉಪ್ಪು ಮತ್ತು ಹುಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಿಟ್ಟು ಹಾಕಿದ್ಮೇಲೆ ಅದು ಸರಿ ಆಗುತ್ತೆ. ನಾವು ಇವಾಗ ಕರೆಕ್ಟಾಗಿ ಮಾಡ್ಕೊಂಡ್ರೆ ಹಿಟ್ಟು ಹಾಕಿದ್ಮೇಲೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಸ್ವಲ್ಪ ಉಪ್ಪು ಮತ್ತು ಹುಳಿ ಜಾಸ್ತಿನೇ ಅನ್ನಿಸ್ತಿರ್ಬೇಕು ನಮ್ಗೆ ನೋಡಿದಾಗ. ಇದು ನಿಮ್ಮ ಕಡೆ ಯಾವಾಗಲೂ ಮೇನಾಗಿ ಮಾಡೋ ಮಾಡ್ತಾರೆ ಈ ತಿಂಡಿ? ಜಾಸ್ತಿ ಇವಾಗ ಊರಿಂದ ಬುತ್ತಿ ಕಟ್ಕೊಂಡು ಹೋಗೋದಂತೆಲ್ಲ ಹೇಳ್ತಾರಲ್ಲ, ಆ ಟೈಮಲ್ಲಿ ಇದು ಇಂಪಾರ್ಟೆಂಟ್ ಒಂಥರ ನಮ್ಮ ಕಡೆ ಎಲ್ಲ ಜಾಸ್ತಿ ಈ ಒಂದು ರೆಸಿಪಿ ಅಂದರೆ ಈ ಒಂದು ಅಡುಗೆ ಮಾಡ್ತಾರೆ ಊರಲ್ಲಿ. ಇದನ್ನ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ಸೈಡ್ ಆಗಿ ರೈಸ್ ಜೊತೆನೂ ತಿನ್ನೋರು ತಿಂತಾರೆ. ಹಾಗೇನೂ ತಿಂತಾರೆ ಕೆಲವೊಬ್ಬರು ನಾರ್ಮಲ್ ಆಗಿ. ಸೊ ಇಂಪಾರ್ಟೆಂಟ್ ಉತ್ತರ ಕರ್ನಾಟಕದ ಊಟದಲ್ಲಿ ಇದು ಇರಲೇಬೇಕು. ಇದು ಸ್ವೀಟ್ ರೀತಿ ಆಗುತ್ತೋ ಇಲ್ಲ ಸಾಂಬಾರ್ ಥರ ತೆಳ್ಳಗಾಗುತ್ತೆ ಇಲ್ಲ ಗೊಜ್ಜು ಥರ? ಇಲ್ಲ, ಇದು ಗಟ್ಟಿ ವಡೆ ಥರ ಆಗುತ್ತೆ ಒಂಥರ. ಅಂದರೆ ಇದು ನೀರು ಥರನೂ ಆಗಲ್ಲ, ಗೊಜ್ಜು ಥರನೂ ಆಗಲ್ಲ. ಗಟ್ಟಿಯಾಗಿ ಸೈಡಲ್ಲಿ ತಿನ್ಕೊಳ್ಳೋ ಥರ ಆಗುತ್ತೆ. ಇದನ್ನಷ್ಟೇ ತಿನ್ನೋಕ್ಕಾಗಲ್ಲ ಅಂದರೂ ಸೈಡಲ್ಲಿ ಇದನ್ನ ತಿನ್ಬೋದು ಪಲ್ಯ ಜೊತೆ, ಬೇರೆ ಪಲ್ಯ ಜೊತೆ. ಸೊ ಇವಾಗ ನಾವು ನೀರು ಹಾಕ್ಕೋಬೇಕು ಇದಕ್ಕೆ. ನಮ್ದು ಹಿಟ್ಟು ಎಷ್ಟಿದೆ ಆ ಅಳತೆ ಮೇಲೆ ನಾವು ನೀರನ್ನು ಹಾಕೋಬೇಕು. ನೀವು ಉಪ್ಪು ಆ್ಯಡ್ ಮಾಡೋದಿದ್ರೆ ಅದೆಲ್ಲ ಇದೇ ಸ್ಟೇಜಲ್ಲಿ ಮಾಡಬೇಕು. ಯಾಕಂದ್ರೆ ಇದು ಗಟ್ಟಿಯಾಗಿ ಮಾಡೋದ್ರಿಂದ ಮೇಲ್ಗಡೆ ಹಾಕೊಂತೀನಿ ಅಂದರೆ ಆಗಲ್ಲ. ಸೊ ಇದೇ ಸ್ಟೇಜಲ್ಲೇ ನೋಡ್ಕೊಂಡು ಸ್ವಲ್ಪ ಮುಂದೆ ಇರೋ ಥರನೇ ಮಾಡಬೇಕು. ಉಪ್ಪು ಹುಳಿ ಜಾಸ್ತಿನೇ ಅನ್ನಿಸ್ಬೇಕು, ಅಂದರೆ ಲಾಸ್ಟಿಗೆ ಅದು ಕರೆಕ್ಟ್ ಆಗುತ್ತೆ ಹಿಟ್ಟು ಹಾಕಿದ್ಮೇಲೆ. ಈಗ ಇದು ಒಂದು ಕುದಿ ಬರೋ ತನಕ ವೇಟ್ ಮಾಡಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಂಥ ಪೇಸ್ಟ್ನ, ಅಂದರೆ ಮೆಣಸಿನ್ಕಾಯ್ದೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು. ಇದನ್ನು ಯೂಶ್ವಲಿ ನೀವು ಒಗ್ಗರಣೆ ಅಂದರೆ ಈರುಳ್ಳಿ, ಉಪ್ಪು ಮತ್ತು ಹುಣಸೆ ರಸ ಏನು ಹಾಕ್ತಿರಲ್ಲ ಆ ಟೈಮಲ್ಲಿ ಹಾಕ್ಕೊಂಡ್ರು ಆಗುತ್ತೆ, ಅಥವಾ ಇದು ನೀರು ಹಾಕೊಂಡ್ಮೇಲೆ ಹಾಕ್ಕೊಂಡ್ರು ಆಗುತ್ತೆ. ನೀವು ಇದನ್ನ
ರುಬ್ಕೊಳ್ಳೋವಾಗ ಏನಾದರೂ ಉಪ್ಪು ಹಾಕ್ಕೊಂಡಿದ್ರಿ ಅಂದರೆ ಈ ಥರ ಕುದಿ ಬಂದಮೇಲೆ, ಅಂದರೆ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನು ಹಾಕಿದ್ವಲ್ಲ ಅದು ಸ್ವಲ್ಪ ಘಾಟ್ ಸ್ಮೆಲ್ ಎಲ್ಲ ಹೋಗಬೇಕು. ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಈ ಥರ ಒಂದು ಕುದಿ ಬಂದಮೇಲೆ ನೀವು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಬೇಕು. ಈ 1 ಕಪ್ 3 ರಿಂದ 4 ಜನಕ್ಕೆ ಜುನ್ಕದ ವಡೆ ಆಗುತ್ತೆ. ಇವಾಗ ಈ ಥರ ಕುದಿ ಬರುವಾಗ ನಾವು ಹಿಟ್ಟನ್ನ ಆ್ಯಡ್ ಮಾಡಬೇಕು. ಬಟ್ ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಹಿಟ್ಟನ್ನ ಆ್ಯಡ್ ಮಾಡೋವಾಗ ಯಾವಾಗಲೂ ಸೌಟಿಂದ ಈ ಥರ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟು ಆಗಿಬಿಡುತ್ತೆ. ಇನ್ನೂ ಈಸಿ ವೇ ಹೇಳಬೇಕಂದ್ರೆ, ನೀವು ಈ ಹಿಟ್ಟನ್ನ ಮೊದಲೇ ನೀರಲ್ಲಿ ಕಲಸಿಟ್ಕೊಂಡು ಆಮೇಲೆ ಆ್ಯಡ್ ಮಾಡಿದರೆ ಈಸಿಯಾಗಿ ಗಂಟಾಗದೆ ನೀವು ಇದನ್ನು ಮಾಡ್ಕೋಬೋದು. ಈ ಹದಕ್ಕೆ ಬರೋವರೆಗೂ ನೀವು ಇದನ್ನ ಕಲಿಸ್ತಾ ಇರಬೇಕು. ಆದರೆ ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೆ, ಅದಕ್ಕೆ ಮತ್ತೆ ನಾನು ಆ್ಯಡ್ ಮಾಡಿಕೊಂಡು ಕಲಿಸ್ದೆ. ನೀವು ಮೊದಲೇ ಹಾಕೊಳ್ಳೋವಾಗ ಸ್ವಲ್ಪ ನೀರನ್ನ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜಾಸ್ತಿನೇ ಹಾಕ್ಕೊಂಡಿರಿ, ಅಂದರೆ ಅದು ನೀಟಾಗಿ ಹದಕ್ಕೆ ಬರುತ್ತೆ ಒಂದೇ ಸರಿ. ಇಲ್ಲಾಂದರೆ ಮತ್ತೆ ನೀವು ನೀರಲ್ಲಿ ಆ್ಯಡ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ನಾನು ತೋರಿಸಿದ್ದಕ್ಕಿಂತನೂ ಈ ಹದಕ್ಕೆ, ಅಂದರೆ ಈ ಥರ ಸ್ಪೂನಿಂದ ಬೀಳ್ತಿರ್ಬೇಕು. ಈ ಹದಕ್ಕೆ ಬರೋ ತನಕ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಪ್ಲೇಟ್ಗೆ ಇದಕ್ಕೆ ಆಲ್ರೆಡಿ ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಸವರಿಲ್ಲ ಅಂದರೆ ಅದು ಹಿಡ್ಕೊಳ್ಳುತ್ತೆ ಪ್ಲೇಟ್ಗೆ, ಅದಕ್ಕೋಸ್ಕರ ಎಣ್ಣೆನ ಸವರ್ಕೊಂಡು ಇಟ್ಕೋಬೇಕು. ಆಮೇಲೆ ಇದರಲ್ಲಿರೋದನ್ನು ಈ ಥರ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ತುಂಬ ಗಟ್ಟಿ ಆಗೋವರೆಗೂ ಬಿಡಬಾರ್ದು, ಅಲ್ಲಿವರೆಗೂ ಬಿಟ್ರಿ ಅಂದರೆ ನಿಮ್ಮದು ಈ ಥರ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಪ್ಲೇಟ್ ಮೇಲೆ ಅದನ್ನು. ಅದಕ್ಕೆ ಸ್ವಲ್ಪ ಇನ್ನೂ ದಪ್ಪಕ್ಕೆ, ಕೆಲವೊಬ್ಬರು ದಪ್ಪಕ್ಕೆ ಇಷ್ಟಪಡ್ತಾರೆ, ಅವರು ಜಾಸ್ತಿ ಸ್ಪ್ರೆಡ್ ಮಾಡದೆ ದಪ್ಪ ಇಟ್ಕೊಂಡ್ರೆ ದಪ್ಪ ಬರುತ್ತೆ ಜುನ್ಕದ ವಡೆ. ಇಲ್ಲ ನಮಗೆ ಇಷ್ಟ ಆಗಲ್ಲ ಅಷ್ಟೊಂದು ಅಂದರೆ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಂಡು ತೆಳ್ಳಗೂ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ತಿನ್ನೋಕೆ ಇಷ್ಟ ಆ ಥರ ಮಾಡಿದ್ನ ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನೀವು ಎಷ್ಟಾಗುತ್ತೆ ಅಷ್ಟು ಬೇಗ ಬೇಗ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಅದು ಸ್ಪ್ರೆಡ್ ಆಗುತ್ತೆ, ಲೇಟ್ ಆದಂಗೆ ಅದು ಗಟ್ಟಿ ಆಗ್ತಾ ಹೋಗ್ತೈತಿ. ಆಮೇಲೆ ನೀವು ತುರಿದಿಟ್ಕೊಂಡಿರೋ ಒಂದು ಕೊಬ್ಬರಿನ ಈ ಥರ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಳ್ಳೋರು ಬಿಳಿ ಎಳ್ಳು ಕೂಡ ಹಾಕ್ಕೊತಾರೆ, ಅದು ಇಂಪಾರ್ಟೆಂಟ್. ನೀವು ಇಷ್ಟ ಆದರೆ ಅದನ್ನ ಹಾಕ್ಕೋಬೋದು, ಇಲ್ಲ ಇಷ್ಟ ಆಗಲ್ಲ ಅನ್ನೋರು ಇದು ತುರಿದಿರೋ ಕೊಬ್ಬರಿನ ಈ ಥರ ಹಾಕೋಬೇಕು. ಆಮೇಲೆ ಇದು ಸ್ವಲ್ಪ ಹೊತ್ತು ಇದನ್ನು, ಅಂದರೆ ಅದು ಗಟ್ಟಿ ಆಗೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಬಿಟ್ರೂ ಆಲ್ಮೋಸ್ಟ್ ಆಗೋಗುತ್ತೆ ನಿಮ್ಮದು. ಬಿಟ್ಟಾದಮೇಲೆ ಇದನ್ನು ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಕಟ್ ಮಾಡ್ತಾ ಹೋಗಬೇಕು. ಈ ಥರ ಡ್ರೈ ಆದಮೇಲೆ ಈ ಥರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬೇಕು. ಉತ್ತರ ಕನ್ನಡ ಸ್ಪೆಷಲ್ ಜುಮ್ಕದ ವಡೆನ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.